ನಮಸ್ಕಾರ ವೀಕ್ಷಕರೇ, ಅಮೆರಿಕದಲ್ಲಿರೋ ವಾಷಿಂಗ್ಟನ್ನಲ್ಲಿ ಮೆಲ್ ವಾಟರ್ ಅನ್ನೋ ಪರ್ಸನ್ ಇರ್ತಾನೆ. ಅವನ ಮನೆ ಹಿಂದೆ ಹಳೆ ಬಾಲ್ ಬಿದ್ದಿರೋ ಥರದ್ದು ಬಾವಿ ಇರುತ್ತೆ. ಸುಮಾರು ವರ್ಷದಿಂದ ಮೆಲ್ ವಾಟರ್ ಮನೆ ಗಾರ್ಬೇಜ್ನ ಆ ಬಾವಿಗೆ ಹಾಕ್ತಿದ್ದ. ಅವನ ಮನೆ ಹತ್ತಿರ ಇರೋ ನೈಬರ್ ಕೂಡ ಗಾರ್ಬೇಜ್ನ ಅದೇ ಬಾವಿಗೆ ಹಾಕ್ತಿದ್ರು. ಇಷ್ಟು ವರ್ಷದಿಂದ ಗಾರ್ಬೇಜ್ ಹಾಕಿದ್ರು ಈ ಬಾವಿ ಯಾಕೆ ಫುಲ್ ಆಗಿಲ್ಲ ಅಂತ ಮೆಲ್ ವಾಟರ್ಗೆ ಡೌಟ್ ಬರುತ್ತೆ. ಇವಾಗ ಮೆಲ್ ವಾಟರ್ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ಮೆಲ್ ವಾಟರ್ ಸಾಕಿರೋ ನಾಯಿ ಆ ಬಾವಿ ಹತ್ತಿರ ಹೋಗೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅನ್ನೋದು ಒಂದು ವಿಷಯ. ಆದರೆ ಆ ಬಾವಿಗೆ ಗಾರ್ಬೇಜ್ ಎಸ್ದಾಗ ಬಿದ್ದಿರೋ ಸೌಂಡ್ ಕೇಳಿಸ್ದಲೇ ಇರೋದು ಸೆಕೆಂಡ್ ಪಾಯಿಂಟ್. ಇದ್ರ ಜೊತೆಗೆ ಹೀಗೆ ಒಂದಿನ ರೇಡಿಯೋನ ಆ ಬಾವಿ ಹತ್ರ ತಗೊಂಡು ಹೋದಾಗ ರೇಡಿಯೋ ಸಿಗ್ನಲ್ ಆಟೋಮೆಟಿಕ್ ಆಗಿ ಚೇಂಜ್ ಆಗೋದು. 1960s ರೇಡಿಯೋ ಪ್ರೋಗ್ರಾಮ್ ಲೈವ್ ಆಗಿ ಟೆಲಿಕಾಸ್ಟ್ ಆಗಿದ್ದು ಕೇಳಿ ಸ್ಟ್ರೇಂಜ್ ಸಿಗ್ನಲ್ ಬರೋದು ನೋಡಿ ಮೆಲ್ ವಾಟರ್ಗೆ ಶಾಕ್ ಆಗುತ್ತೆ. 9 ಫೀಟ್ ಡಯಾಮೀಟರ್ ಇರೋ ಈ ಬಾವಿ 15 ಫೀಟ್ ವರೆಗೂ ವಿಸಿಬಲ್ ಇರುತ್ತೆ. ಅದ್ರ ಕೆಳಗೆ ಏನೂ ಕಾಣಿಸ್ತಿರೋಲ್ಲ, ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಕಾಣಿಸ್ತಿರುತ್ತೆ. ಸೊ ಈ ಬಾವಿ ಎಷ್ಟು ಡೀಪ್ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಮೆಲ್ ವಾಟರ್ ಡಿಸೈಡ್ ಮಾಡ್ತಾನೆ. ರೋಪಿಗೆ 1 kg ವೆಯ್ಟ್ ಇರೋ ಸ್ಟೋನ್ನ ಗಂಟಾಕಿ ಬಾವಿ ಒಳಗೆ ಬಿಡ್ತಾ ಹೋಗ್ತಾನೆ. ರೋಪ್ ಮುಗಿಯುತ್ತೆ, ಬಟ್ ಸ್ಟೋನ್ ನೆಲಕ್ಕೆ ಟಚ್ ಆಗಲ್ಲ. ನೀರು ಸಿಕ್ಕಿಲ್ಲ ಅನ್ನೋ ವಿಷಯ ರೋಪ್ ವಾಪಸ್ ತೆಗೆದ ಮೇಲೆ ಗೊತ್ತಾಗುತ್ತೆ. ಆ ರೋಪಿಗೆ ಇನ್ನೊಂದು ರೋಪ್ ಹಾಕ್ತಾನೆ, ಮತ್ತೊಂದು ರೋಪ್ ಹಾಕ್ತಾನೆ. ಹೀಗೆ ರೋಪ್ನ ಆ್ಯಡ್ ಮಾಡ್ತಾ ಹೋಗ್ತಾನೆ. 4500 ಫೀಟ್ ಡೀಪ್ ಹೋದರೂ ನೆಲ ಸಿಗೋದಿಲ್ಲ. ಅಷ್ಟೇ ಯಾಕೆ 10,000 ಫೀಟ್ ಹೋದರೂ ಸಿಗೋದಿಲ್ಲ. ಫೈನಲಿ 80,000 ಫೀಟ್ವರೆಗೂ ರೋಪ್ ಬಿಡ್ತಾ ಹೋಗ್ತಾನೆ, ಬಟ್ ಲ್ಯಾಂಡ್ ಸಿಗೋದಿಲ್ಲ, ಜೊತೆಗೆ ನೀರು ಇರೋದಿಲ್ಲ. ಮೆಲ್ ವಾಟರ್ ನೈಬರ್ ಹತ್ರ ಡಿಸ್ಕಸ್ ಮಾಡಿ ಅವ್ರ ಮನೆಯಲ್ಲಿ ಸಾಕಿರೋ ನಾಯಿಗಳನ್ನ ಈ ಬಾವಿ ಹತ್ರ ತರೋದಕ್ಕೆ ಹೇಳ್ತಾನೆ. ಈ ಬಾವಿ ಹತ್ರ ಬರುವಾಗ ನಾಯಿಗಳು ಓಡೋಗುತ್ತೆ. ಇದ್ರ ಜೊತೆ ನೈಬರ್ ಒಂದು ಇನ್ಸಿಡೆಂಟ್ನ ಮೆಲ್ ವಾಟರ್ಗೆ ಹೇಳ್ತಾನೆ. ಆ ಇನ್ಸಿಡೆಂಟ್ ಏನಪ್ಪ ಅಂದರೆ, ಸ್ವಲ್ಪ ವರ್ಷದಿಂದ ಸಾಕಿರೋ ನಾಯಿ ಸತ್ತೋಗಿತ್ತು. ಅದನ್ನ ಈ ಬಾವಿಗೆ ಹಾಕಿರ್ತಾನೆ. ಸ್ವಲ್ಪ ದಿನ ಆದಮೇಲೆ ಅದೇ ನಾಯಿ ಅವ್ರ ತೋಟದಲ್ಲಿ ಓಡಾಡ್ತಿರೋದು ನೋಡಿರ್ತಾನೆ. ಬಟ್ ಆ ನಾಯಿ ಸಾಕ್ದವ್ರನ್ನೇ ಐಡೆಂಟಿಫೈ ಮಾಡದೆ ಓಡೋಗುತ್ತೆ. ಇದನ್ನೆಲ್ಲ ನೋಡಿದ ಮೇಲೆ ಕೇಳಿದ ಮೇಲೆ ಈ ಬಾವಿ ಮಿಸ್ಟೀರಿಯಸ್ ಆಗಿದೆ ಅನ್ನೋದು ಮೆಲ್ ವಾಟರ್ಗೆ ಅನಿಸುತ್ತೆ. 1997 ಕೋಸ್ಟ್ ಟು ಕೋಸ್ಟ್ ವಿತ್ ಆರ್ಟ್ ಬೆಲ್ ಅನ್ನೋ ರೇಡಿಯೋ ಪ್ರೋಗ್ರಾಮ್ ಅಮೆರಿಕದಲ್ಲಿ ಟೆಲಿಕಾಸ್ಟ್ ಆಗ್ತಿರುತ್ತೆ. ಈ ಪ್ರೋಗ್ರಾಮಲ್ಲಿ ಅನ್ಯೂಶುವಲ್ ಇನ್ಸಿಡೆಂಟ್, ಸ್ಟ್ರೇಂಜ್ ಮಿಸ್ಟೀರಿಯಸ್ ಇನ್ಸಿಡೆಂಟ್ ಬಗ್ಗೆ ಡಿಸ್ಕಸ್ ಮಾಡೋ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ಈ ವಿಷಯನ ರೇಡಿಯೋದಲ್ಲಿ ಹೇಳೋದಿಕ್ಕೆ ಅಂತ ಮೆಲ್ ವಾಟರ್ ಸಿಟಿಗೆ ಹೋಗಿರ್ತಾನೆ. ಈ ಬಾವಿ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ್ಯಂಡ್ ಮೆಲ್ ಮಾಡಿರೋ ಇನ್ವೆಸ್ಟಿಗೇಷನ್ ಬಗ್ಗೆ ಪಬ್ಲಿಕ್ ಆಗಿ ಮೆಲ್ ವಾಟರ್ ಹೇಳ್ತಾನೆ. ಲೇಸರ್ ಟೆಕ್ನಾಲಜಿ ಯೂಸ್ ಮಾಡಿ ಬಾವಿ ಎಷ್ಟು ಡೀಪ್ ಇದೆ ಅಂತ ಐಡೆಂಟಿಫೈ ಮಾಡಿ ಅಂತ ಸ್ವಲ್ಪ ಜನ ಸಜೆಸ್ಟ್ ಮಾಡ್ತಾರೆ. 21 ಫೆಬ್ರವರಿ 1997 ಈ ಪ್ರೋಗ್ರಾಮ್ ರೇಡಿಯೋದಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಆ್ಯಂಡ್ ಅಮೆರಿಕದಲ್ಲಿ ಫುಲ್ ವೈರಲ್ ಆಗುತ್ತೆ. 2 ಡೇಸ್ ಆದಮೇಲೆ ಮೆಲ್ ವಾಟರ್ ಅವನ ಮನೆಗೆ ಹೋಗ್ತಾನೆ. ಬಟ್ ಅಷ್ಟರಲ್ಲಿ ಅಮೆರಿಕನ್ ಆರ್ಮಿ ಅವರು ಅವನ ಮನೆಯನ್ನು ಕವರ್ ಮಾಡಿರ್ತಾರೆ. ಅವನ ಮನೆಗೆ ರಿಸ್ಟ್ರಿಕ್ಟೆಡ್ ಏರಿಯಾ, ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿರ್ತಾರೆ. ಏರ್ ಕ್ರ್ಯಾಶ್ ಆಗಿದೆ ಅಂತ ಸುಳ್ಳು ಹೇಳಿ ಮೆಲ್ ವಾಟರ್ನ ಅಲೋ ಮಾಡೋದಿಲ್ಲ. ಆ ಬಾವಿಯಿಂದ ಬ್ಲ್ಯಾಕ್ ಕಲರ್ ಬೀಮ್ ಲೈಟ್ ಹೋಗೋದನ್ನ ಮೆಲ್ ವಾಟರ್ ನೈಬರ್ ನೋಡಿರೋ ವಿಷಯನ ಮೆಲ್ ವಾಟರ್ಗೆ ಹೇಳ್ತಾನೆ. ಈ ಜಾಗ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಿರೋ ಜಾಗ ಅಂತ ಅನೌನ್ಸ್ ಮಾಡ್ತಾರೆ. ಇದು ಮೆಲ್ಸ್ ಹೋಲ್ ಅಂತಾನೆ ಫೇಮಸ್ ಆಗುತ್ತೆ. ಈ ಜಾಗದಲ್ಲಿ ಟೈಮ್ ಟ್ರಾವೆಲ್ ಆಗ್ತಿದ್ಯಾ ಇಲ್ಲ ಏಲಿಯನ್ ಟೆಕ್ನಾಲಜಿ ಇದೆಯಾ ಅಂತ ಕ್ವಶನ್ ಮಾರ್ಕ್ ಆಗುತ್ತೆ. ವರ್ಷಕ್ಕೆ $3 ಮಿಲಿಯನ್ ಕೊಡ್ತೀವಿ, ದೇಶ ಬಿಟ್ಟು ಹೋಗುವಂತ ಮೆಲ್ ವಾಟರ್ಗೆ ಗೌರ್ಮೆಂಟಿಂದ ಆರ್ಡರ್ ಬರುತ್ತೆ. ಮೆಲ್ ವಾಟರ್ ಆಸ್ಟ್ರೇಲಿಯಾಗೆ ಹೋಗ್ತಾನೆ. 2 ಇಯರ್ಸ್ ಆದಮೇಲೆ ಮೆಲ್ ವಾಟರ್ ವಾಪಸ್ ಅಮೆರಿಕಕ್ಕೆ ಲ್ಯಾಂಡ್ ಆಗ್ತಾನೆ. ಊರಿಗೆ ಬಸ್ಸಲ್ಲಿ ಹೋಗುವಾಗ ಮೆಲ್ ವಾಟರ್ನ ಅರೆಸ್ಟ್ ಮಾಡ್ತಾರೆ. ಇದಾದಮೇಲೆ ಇನ್ನೂ 2 ಸಲ ಕೋಸ್ಟ್ ಟು ಕೋಸ್ಟ್ ವಿತ್ ಆರ್ಟ್ ಬೆಲ್ ಅನ್ನೋ ಪ್ರೋಗ್ರಾಮಲ್ಲಿ ಮೆಲ್ ವಾಟರ್ ಮಾತಾಡಿದಂತೆ. ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆ್ಯಂಡ್ ಈ ಥರ ಮಿಸ್ಟೀರಿಯಸ್ ಇನ್ಸಿಡೆಂಟ್ ಬಗ್ಗೆ ನೀವು ಯಾರಾದರೂ ಕೇಳಿದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.